Hello, it is G.V. Kori, Associate Professor of Commerce, STME Women's College, Ranebannur. Dear students, I would like to deal with marginal costing. Already we have studied process costing, contract costing, and unit or output costing. Now we shall discuss with the marginal costing. Marginal costing is a technique of costing and it is not a method of costing. Contract costing, process costing, unit or output costing are all methods of costing, but this marginal costing is not a method of costing, it is a technique of costing which helps the management in pricing and other decision making. Before studying marginal costing, it is necessary to study about marginal cost. Marginal cost is the additional cost of producing additional unit. It is same thing as variable cost. As you know, variable costs are direct material, direct labor, direct expenses and variable overheads. Assume that the cost of producing 100 units is rupees 10,000. If the production increases by 1 unit, that is 101 units, the cost of production of 101 unit will be rupees 10,100. Thus the additional cost of producing one additional unit is rupees 100, that is 10,100 minus 10,000 is the marginal cost. ಅಂದರೆ ಇಲ್ಲಿವರೆಗೂ ನಾವು ಓದಿದಂಥ ಕಾಂಟ್ರಾಕ್ಟ್ ಕಾಸ್ಟಿಂಗ್ ಆಗಲಿ, ಪ್ರೊಸೆಸ್ ಕಾಸ್ಟಿಂಗ್ ಆಗಲಿ, ಯೂನಿಟ್ ಆರ್ ಔಟ್ಪುಟ್ ಕಾಸ್ಟಿಂಗ್ ಆಗಲಿ, ಇವೆಲ್ಲ ಮೆಥಡ್ಸ್ ಆಫ್ ಕಾಸ್ಟಿಂಗ್ ಅಂತ ಕರಿತೇವೆ ನಾವು. ಆದರೆ ಈ ಮಾರ್ಜಿನಲ್ ಕಾಸ್ಟಿಂಗ್ ಮಾತ್ರ ಇದು ಮೆಥಡ್ ಆಫ್ ಕಾಸ್ಟಿಂಗ್ ಅಲ್ಲ, ಇದು ಟೆಕ್ನಿಕ್ ಆಫ್ ಕಾಸ್ಟಿಂಗ್ ಅಂತೇಳಿ ಕರೀತಾರೆ ಇದಕ್ಕೆ. ಈ ಟೆಕ್ನಿಕನ್ನು ಬಳಸಿ ಮ್ಯಾನೇಜ್ಮೆಂಟು ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಹಾಗಾದರೆ ಈ ಮಾರ್ಜಿನಲ್ ಕಾಸ್ಟಿಂಗ್ ಅಂದರೆ ಏನು ಅಂತೇಳಿ ತಿಳ್ಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಮಾರ್ಜಿನಲ್ ಕಾಸ್ಟ್ ಅಂದರೆ ಏನು ಅಂತೇಳಿ ತಿಳ್ಕೊಳ್ಳೋದು ಅತ್ಯವಶ್ಯಕವಾಗಿದೆ. ಮಾರ್ಜಿನಲ್ ಕಾಸ್ಟ್ ಅಂತಂದರೆ ಒಂದು ಯೂನಿಟನ್ನು ಹೆಚ್ಚಿಗೆ ಪ್ರೊಡಕ್ಷನ್ ಮಾಡಿದರೆ ಆ ಹೆಚ್ಚಿನದಾಗಿ ಪ್ರೊಡಕ್ಷನ್ ಮಾಡಿದಂಥ ಒಂದು ಯೂನಿಟಿಗೆ ತಗಲತಕ್ಕಂಥ ವೆಚ್ಚಕ್ಕೆ ಮಾರ್ಜಿನಲ್ ಕಾಸ್ಟ್ ಅಂತೇಳಿ ಕರೀತಾರೆ. ಅಂದರೆ ನೀವು 100 ಯೂನಿಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಿ ಅಂದರೆ ಅದಕ್ಕೆ 10,000 ರೂಪಾಯಿ ವೆಚ್ಚ ತಗಲಿದ್ರೆ, ಒಂದು ವೇಳೆ ನೀವು 101 ಯೂನಿಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದರೆ ವೆಚ್ಚ 10,100 ರೂಪಾಯಿ ಆಗುತ್ತೆ. ಅಂದರೆ 100 ಯೂನಿಟಿಗೆ 10,000 ರೂಪಾಯಿ, 101 ಯೂನಿಟಿಗೆ 10,100 ರೂಪಾಯಿ. ಅಂದರೆ ಒಂದು ಯೂನಿಟ್ ಹೆಚ್ಚಿಗೆ ಮ್ಯಾನುಫ್ಯಾಕ್ಚರ್ ಮಾಡಿರೋದಕ್ಕೆ 100 ರೂಪಾಯಿ ಹೆಚ್ಚಿಂದ ಕಾಸ್ಟ್ ಆಗುತ್ತೆ. ಆ ಹೆಚ್ಚಿನ ಕಾಸ್ಟ್ ಏನಿದೆಯಲ್ಲ ಅದಕ್ಕೆ ಮಾರ್ಜಿನಲ್ ಕಾಸ್ಟ್ ಅಂಥೇಳಿ ಕರಿತೀವಿ. ಈಗ ಮಾರ್ಜಿನಲ್ ಕಾಸ್ಟಿಂಗ್ ಅಂದರೆ ಏನಂತೇಳಿ ನೋಡೋಣ. ಮಾರ್ಜಿನಲ್ ಕಾಸ್ಟಿಂಗ್ ಈಸ್ ದ ascertainment of marginal cost and of the effect on profit of changes in volume of output or sales by differentiating between the fixed cost and variable cost. In marginal costing, only variable costs are charged to cost units. ಅಂದರೆ ಮಾರ್ಜಿನಲ್ ಕಾಸ್ಟನ್ನು ಕಂಡುಹಿಡ್ತಕ್ಕಂಥದ್ದಕ್ಕೆ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಕರೀತಾರೆ.
ಬರೀ ಮಾರ್ಜಿನಲ್ ಕಾಸ್ಟನ್ನು ಮಾತ್ರ ಕಂಡುಹಿಡಿಯೋದಿಲ್ಲ, ಅಲ್ಲದೆ ಉತ್ಪಾದನೆಯಲ್ಲಿ ಅಥವಾ ಸೇಲ್ಸ್ನಲ್ಲಿ ಬದಲಾವಣೆ ಆದರೆ ಅದರ ಪ್ರಭಾವ ಪ್ರಾಫಿಟ್ ಮೇಲೆ ಏನಾಗ್ತೈತೆ ಅನ್ನೋದನ್ನು ಕಂಡುಹಿಡಿತಕ್ಕಂಥದ್ದು ಮಾರ್ಜಿನಲ್ ಕಾಸ್ಟಿಂಗ್ ಒಳಗೊಂಡಿದೆ. ಈ ಮಾರ್ಜಿನಲ್ ಕಾಸ್ಟಿಂಗು ಫಿಕ್ಸ್ಡ್ ಕಾಸ್ಟು ಮತ್ತು ವೇರಿಯಬಲ್ ಕಾಸ್ಟನ್ನು ಬೇರೆ ಮಾಡಿ ಮಾರ್ಜಿನಲ್ ಕಾಸ್ಟನ್ನು ಕಂಡುಹಿಡಿತಾರೆ. ಮಾರ್ಜಿನಲ್ ಕಾಸ್ಟಿಂಗ್ನಲ್ಲಿ ಬರೀ ವೇರಿಯಬಲ್ ಕಾಸ್ಟ್ಗಳನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ವೇರಿಯಬಲ್ ಕಾಸ್ಟ್ ಅಂದರೆ ಬದಲಾವಣೆ ಆಗ್ತಕ್ಕಂಥ ಕಾಸ್ಟ್, ಉತ್ಪಾದನೆಗೆ ಅನುಗುಣವಾಗಿ ಮಾರಾಟಕ್ಕೆ ಅನುಗುಣವಾಗಿ ಉತ್ಪಾದನೆಗೆ ಅನುಗುಣವಾಗಿ ಬದಲಾವಣೆ ಆಗ್ತಕ್ಕಂಥ ವೆಚ್ಚಗಳು ಯಾವುವಂತಂದ್ರೆ ಮಟೀರಿಯಲ್ ಕಾಸ್ಟ್ ಆಗಲಿ, ಲೇಬರ್ ಕಾಸ್ಟ್ ಆಗಲಿ, ಅಥವಾ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗಲಿ, ಅಥವಾ ಇತರೆ ಓವರ್ ಹೆಡ್ಸ್ ಅಂತ ಕರಿತೀವಲ್ಲ, ವೇರಿಯಬಲ್ ಓವರ್ ಹೆಡ್ಸ್, ಅವೆಲ್ಲ ಉತ್ಪಾದನೆಗೆ ಅನುಗುಣವಾಗಿ ಸೇಲ್ಸಿಗೆ ಅನುಗುಣವಾಗಿ ಬದಲಾವಣೆ ಆಗ್ತಕ್ಕಂಥದ್ದು. ಈ ಬದಲಾವಣೆ ಆಗ್ತಕ್ಕಂಥ ವೆಚ್ಚಗಳನ್ನು ಮಾತ್ರ ಮಾರ್ಜಿನಲ್ ಕಾಸ್ಟಿಂಗ್ನಲ್ಲಿ ಪರಿಗಣಿಸ್ತಾರೆ, ಫಿಕ್ಸ್ಡ್ ಕಾಸ್ಟನ್ನು ಪರಿಗಣಿಸೋದಿಲ್ಲ. ಹಾಗಾದರೆ ಇದರ ಲಕ್ಷಣಗಳು ಯಾವುವು ಅಂತೇಳಿ, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್. ಇಟ್ ಈಸ್ ಎ ಟೆಕ್ನಿಕ್ ಆಫ್ ಕಾಸ್ಟಿಂಗ್ ಆ್ಯಂಡ್ ನಾಟ್ ಎ ಮೆಥಡ್ ಆಫ್ ಕಾಸ್ಟಿಂಗ್. ಇದೊಂದು ಟೆಕ್ನಿಕ್ಕು, ಮೆಥಡ್ ಅಲ್ಲ ಅಂಥೇಳಿ. ಇಟ್ ಕನ್ಸಿಡರ್ಸ್ ಓನ್ಲಿ ವೇರಿಯಬಲ್ ಕಾಸ್ಟ್ ಇನ್ ಇಟ್ಸ್ ಎನಾಲಿಸಿಸ್. ಈಗಾಗಲೇ ಹೇಳ್ದಂಗೆ ಇದು ಬರೀ ವೇರಿಯಬಲ್ ಕಾಸ್ಟನ್ನು ಮಾತ್ರ ವಿಶ್ಲೇಷಣೆ ಮಾಡುವಾಗ ಪರಿಗಣಿಸ್ತದೆ. ಇಟ್ ಆ್ಯಕ್ಟ್ಸ್ ಆ್ಯಸ್ ಎ ಟೂಲ್ ಆಫ್ ಮ್ಯಾನೇಜ್ಮೆಂಟ್, ಅಂದರೆ ಮ್ಯಾನೇಜ್ಮೆಂಟಿಗೆ ಸಹಾಯಕವಾಗಿ, ಅಂದರೆ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಇದೊಂದು ಉಪಕರಣವಾಗಿ ಬಳಕೆ ಆಗ್ತದೆ ಅಂತೇಳಿ. ದ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಆ್ಯಂಡ್ ವರ್ಕ್ ಇನ್ ಪ್ರೋಗ್ರೆಸ್ ಆರ್ ವ್ಯಾಲ್ಯೂಡ್ ಎಟ್ ಎ ಮಾರ್ಜಿನಲ್ ಕಾಸ್ಟ್. ಅಂದರೆ ಸಿದ್ಧ ವಸ್ತುಗಳ ದಾಸ್ತಾನು ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ಸಿನ ದಾಸ್ತಾನು ಇವುಗಳನ್ನು ಮಾರ್ಜಿನಲ್ ಕಾಸ್ಟಿನಲ್ಲಿ ವ್ಯಾಲ್ಯೂ ಮಾಡ್ತಾರೆ ಅಂಥೇಳಿ. ಈ ಮಾರ್ಜಿನಲ್ ಕಾಸ್ಟಿಂಗ್ನಲ್ಲಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಕಾಂಟ್ರಿಬ್ಯೂಷನು, ಪಿ ವಿ ರೇಷೋ, ಬಿ ಇ ಪಿ, ದೆನ್ ಮಾರ್ಜಿನ್ ಆಫ್ ಸೇಫ್ಟಿ. ಹಾಗಾದರೆ ಕಾಂಟ್ರಿಬ್ಯೂಷನ್ ಅಂದರೆ ಏನು ಅಂತೇಳಿ ನೋಡೋಣ. ಕಾಂಟ್ರಿಬ್ಯೂಷನ್, ಇಟ್ ಈಸ್ ದ ಕೋರ್ ಆಸ್ಪೆಕ್ಟ್ ಆಫ್ ಮಾರ್ಜಿನಲ್ ಕಾಸ್ಟಿಂಗ್. ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ಸ್ ಆ್ಯಂಡ್ ವೇರಿಯಬಲ್ ಕಾಸ್ಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಕಾಂಟ್ರಿಬ್ಯೂಷನ್. ಆ್ಯಸ್ ಇಟ್ ಕಾಂಟ್ರಿಬ್ಯೂಟ್ಸ್ ಟುವರ್ಡ್ಸ್ ಫಿಕ್ಸ್ಡ್ ಕಾಸ್ಟ್ ಆ್ಯಂಡ್ ಪ್ರಾಫಿಟ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಎ ಕಾಂಟ್ರಿಬ್ಯೂಷನ್. ಅಂದರೆ ವೇರಿಯಬಲ್ ಕಾಸ್ಟು ಮತ್ತು ಸೇಲ್ಸ್ಗಳ ನಡುವಿನ ಅಂತರ ಏನಿದೆಯಲ್ಲ ಅಥವಾ ಡಿಫರೆನ್ಸ್ ಏನಿದೆಯಲ್ಲ ಅದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಅಂತೇಳಿ ಕರಿತೀವಿ. ಹಾಗಾದರೆ ಈ ಕಾಂಟ್ರಿಬ್ಯೂಷನ್ ಅಂತೇಳಿ ಯಾಕೆ ಈ ಪದವನ್ನು ಬಳಸಿದ್ರು ಅಂತಂದರೆ, ಅದು ಫಿಕ್ಸ್ಡ್ ಕಾಸ್ಟ್ ರಿಕವರಿ ಮಾಡಿಕೊಳ್ಳಿಕ್ಕೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ಇದಕ್ಕೆ ಕಾಂಟ್ರಿಬ್ಯೂಷನ್ ಅಂತ ಕರೀತಾರೆ. ಕಾಂಟ್ರಿಬ್ಯೂಷನ್ ಇದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ವಿವಿಧ ಫಾರ್ಮುಲಾಸ್ಗಳಿದ್ದಾವೆ. ಅವು ಯಾವುವು ಅಂತಂದರೆ, ದ ಫಾಲೋಯಿಂಗ್ ಆರ್ ದ ವೇರಿಯಸ್ ಫಾರ್ಮುಲಾಸ್ ಆಫ್ ಅಸರ್ಟೈನ್ಮೆಂಟ್ ಆಫ್ ಕಾಂಟ್ರಿಬ್ಯೂಷನ್. ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ಆರ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ if there is a loss minus loss, or sales into PV ratio. These are all the formulas for calculation of a contribution. ಅಂದರೆ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡುವಾಗ ಸೇಲ್ಸ್ನಲ್ಲಿ ವೇರಿಯಬಲ್ ಕಾಸ್ಟನ್ನು ಲೆಸ್ ಮಾಡಬೇಕು. ಸೇಲ್ಸು ಮೈನಸ್ ವೇರಿಯಬಲ್ ಕಾಸ್ಟ್ ಅಂದರೆ ಕಾಂಟ್ರಿಬ್ಯೂಷನ್ ಅಂತ ಕರಿತೇವೆ. ಅದನ್ನೇ ಇನ್ನೊಂದು ಥರ ಹೇಳೋದು ಬೇಕು ಅಂತಂದರೆ, ಫಿಕ್ಸ್ಡ್ ಕಾಸ್ಟು ಮತ್ತು ಪ್ರಾಫಿಟ್ಟು ಎರಡೂ ಕೂಡಿಸಿದ್ರೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ಒಂದು ವೇಳೆ ಲಾಸ್ ಇತ್ತಪ್ಪ ಅಂತಂದರೆ ಫಿಕ್ಸ್ಡ್ ಕಾಸ್ಟ್ನಲ್ಲಿ ಲಾಸನ್ನು ಮೈನಸ್ ಮಾಡಿದರೆ ನಮಗೆ ಕಾಂಟ್ರಿಬ್ಯೂಷನ್ ಬರುತ್ತೆ. ಅಥವಾ ಸೇಲ್ಸ್ ಇಂಟು ಪಿ ವಿ ರೇಷೋ, ಪಿ ವಿ ರೇಷೋನ ಸೇಲ್ಸ್ದಿಂದ ಗುಣಾಕಾರ ಮಾಡಿದರೆ ಬರ್ತಕ್ಕಂಥದ್ದು ಕಾಂಟ್ರಿಬ್ಯೂಷನ್ ಅಂತೇಳಿ. ಉದಾಹರಣೆಗೆ, ಫಾರ್ ಎಕ್ಸಾಂಪಲ್, ಕ್ಯಾಲ್ಕುಲೇಟ್ ದಿ ಕಾಂಟ್ರಿಬ್ಯೂಷನ್
when sales are rupees 50,000, variable cost are rupees 30,000, fixed costs are rupees 10,000. Contribution is equal to, as I have told you already, formula sales minus variable cost. Now fill up the figures. Sales are 50,000 minus variable cost 30,000. So contribution will be rupees 20,000. ಅಂದರೆ ಸೇಲ್ಸು 50,000 ರೂಪಾಯಿ ಇದೆ, ವೇರಿಯಬಲ್ ಕಾಸ್ಟು 30,000 ರೂಪಾಯಿ ಇದೆ, ಫಿಕ್ಸ್ಡ್ ಕಾಸ್ಟು 10,000 ಇದೆ. ಕಾಂಟ್ರಿಬ್ಯೂಷನಿಗೆ ಫಾರ್ಮುಲಾ ಸೇಲ್ಸ್ನಲ್ಲಿ ವೇರಿಯಬಲ್ ಕಾಸ್ಟನ್ನು ಮೈನಸ್ ಮಾಡಬೇಕು. ಹಾಗಾದ್ರೆ ಅಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸೇಲ್ಸು 50,000 ರೂಪಾಯಿ ಇದೆ, ವೇರಿಯಬಲ್ ಕಾಸ್ಟು 30,000 ರೂಪಾಯಿ ಇದೆ. 50,000 ರೂಪಾಯಿದಲ್ಲಿ 30,000 ರೂಪಾಯಿ ಕಳೆದ್ರೆ ಬರ್ತಕ್ಕಂಥ 20,000 ರೂಪಾಯಿ ಇದೆಯಲ್ಲ ಅದು ಅಂತೇಳಿ. ಕಾಂಟ್ರಿಬ್ಯೂಷನ್ ಆದಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಪಿ ವಿ ರೇಷಿಯೋ ಅಂತೇಳಿ. ಪಿ ವಿ ರೇಷಿಯೋ ಅಂದರೆ ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಅಂತೇಳಿ. ಹಾಗಾದರೆ ಇದರ ಅರ್ಥ ಏನು ಅಂತೇಳಿ, ಪಿ ವಿ ರೇಷಿಯೋ ಇಟ್ ಇಸ್ ದ ರೇಷಿಯೋ ಆಫ್ ಕಾಂಟ್ರಿಬ್ಯೂಷನ್ ಟು ಸೇಲ್ಸ್. It may be expressed in percentages. A higher the ratio, PV ratio, greater is the profitability. Lower ratio indicates lesser profitability. It is used for calculation of BEP and in taking various decisions by management. ಅಂದರೆ ಕಾಂಟ್ರಿಬ್ಯೂಷನ್ನು ಮತ್ತು ಸೇಲ್ಸಿನ ರಿಲೇಷನ್ಶಿಪ್ಪನ್ನು ಹೇಳ್ತಕ್ಕಂಥದ್ದು ಪಿ ವಿ ರೇಷಿಯೋ ಅಂತ ಕರಿತೀವಿ, ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ. ಇದನ್ನು ಪರ್ಸಂಟೇಜ್ನಲ್ಲಿ ತಿಳಿಸ್ತಾರೆ. ಒಂದು ವೇಳೆ ಪಿ ವಿ ರೇಷಿಯೋ ಜಾಸ್ತಿ ಪರ್ಸಂಟೇಜ್ ಇತ್ತಪ್ಪ ಅಂತಂದ್ರೆ ಅದು ಪ್ರಾಫಿಟೆಬಿಲಿಟಿ ಜಾಸ್ತಿ ಇದೆ ಅಂತೇಳಿ ತೋರಿಸ್ತದೆ. ಪಿ ವಿ ರೇಷಿಯೋ ಪರ್ಸಂಟೇಜ್ ಕಡಿಮೆ ಇತ್ತಪ್ಪ ಅಂತಂದ್ರೆ ಪ್ರಾಫಿಟೆಬಿಲಿಟಿ ಕಡಿಮೆ ಇದೆ ಅಂತೇಳಿ ತೋರಿಸ್ತದೆ. ಅಂದರೆ ಈ ಪ್ರಾಫಿಟೆಬಿಲಿಟಿಯನ್ನು ತಿಳಿದುಕೊಳ್ಳಿಕ್ಕೆ ಉಪಯೋಗ ಮಾಡ್ತಕ್ಕಂಥ ಒಂದು ಮಾನದಂಡ ಯಾವುದು ಅಂತಂದ್ರೆ ಪಿ ವಿ ರೇಷಿಯೋ. ಅವ್ರ ಪಿ ವಿ ರೇಷಿಯೋ ಮೂಲಕ ನಾವು ಪ್ರಾಫಿಟೆಬಿಲಿಟಿಯನ್ನು ಕಂಡುಕೊಳ್ಬೋದು ಅಂಥೇಳಿ. ಹಾಗಾದರೆ ಈ ಪ್ರಾಫಿಟೆಬಿಲಿಟಿ ಕಂಡುಹಿಡ್ಕೊಳ್ತಕ್ಕಂಥ ಯೂಸ್ ಮಾಡ್ತಕ್ಕಂಥ ಪ್ರಾಫಿಟ್ ವ್ಯಾಲ್ಯೂಮ್ ರೇಷಿಯೋ ಏನಿದೆಯಲ್ಲ, ಪಿ ವಿ ರೇಷಿಯೋ ಇದೆಯಲ್ಲ, ಇದು ಬಿ ಇ ಪಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೂ ಬೇಕಾಗ್ತೈತಿ. ಅದೇ ರೀತಿ ಮ್ಯಾನೇಜ್ಮೆಂಟು ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಈ ಪಿ ವಿ ರೇಷಿಯೋವನ್ನು ಬಳಸ್ತಾರೆ. ಹಾಗಾದರೆ ಈ ಪಿ ವಿ ರೇಷಿಯೋನ ಹೇಗೆ ಕಂಡುಹಿಡ್ಕೊಳ್ಬೇಕು ಅಂತೇಳಿ, ದ ಫಾಲೋಯಿಂಗ್ ಫಾರ್ಮುಲಾಸ್ ಆರ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಪಿ ವಿ ರೇಷಿಯೋ. ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಆರ್ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಆರ್ ಒಂದು ವೇಳೆ 2 ವರ್ಷದ ಪ್ರಾಫಿಟನ್ನು 2 ವರ್ಷದ ಸೇಲ್ಸನ್ನು ಕೊಟ್ಟಿದ್ದರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಅದು ಯಾವುದು ಅಂತಂದ್ರೆ ಚೇಂಜ್ ಇನ್ ಪ್ರಾಫಿಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತೆ, ಆರ್ ಚೇಂಜ್ ಇನ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತೆ. ಈ ಪಿ ವಿ ರೇಷಿಯೋ ಕಂಡುಹಿಡಿಕೊಳ್ಳಿಕ್ಕೆ ಮೊದಲೇ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಲ್ಸ್ ಕೊಟ್ಟಿರ್ತಾರೆ, ಕಾಂಟ್ರಿಬ್ಯೂಷನ್ಗೆ ಸೇಲ್ಸ್ನಿಂದ ಡಿವೈಡ್ ಮಾಡಬೇಕು. ಬಂದಂಥ ಅಮೌಂಟನ್ನು 100ನಿಂದ ಗುಣಾಕಾರ ಮಾಡಬೇಕು. ಒಂದು ವೇಳೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟು ಪ್ರಾಫಿಟ್ ಕೊಟ್ಟಿದ್ರು ಅಂತಂದ್ರೆ ಫಿಕ್ಸ್ಡ್ ಕಾಸ್ಟು ಮತ್ತು ಪ್ರಾಫಿಟನ್ನು ಕೂಡಿಸಿ ಬಂದ ಅಮೌಂಟನ್ನು ಸೇಲ್ಸ್ನಿಂದ ಡಿವೈಡ್ ಮಾಡಬೇಕು. ಮತ್ತೆ ಬಂದಂಥ ಅಮೌಂಟನ್ನು 100ನಿಂದ ಗುಣಾಕಾರ ಮಾಡಬೇಕು. ಈ ರೀತಿ ಪಿ ವಿ ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಬೇಕು. ಈ ಪಿ ವಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡೋದು ನಮಗೆ ಬಿ ಇ ಪಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅವಶ್ಯವಾಗಿದೆ. ಹಾಗಾದರೆ ಪಿ ವಿ ರೇಷಿಯೋ ಯಾವುದಕ್ಕಾಗಿ ನಾವು ಬಳಸ್ತೇವೆ ಅಂತಂದರೆ, ಯೂಸ್ ಆಫ್ ಪಿ ವಿ ರೇಷಿಯೋ ಹೆಲ್ಪ್ಸ್ ಟು ಲೊಕೇಟ್ ದ ಬಿ ಇ ಪಿ ಕಂಡುಹಿಡಲಿಕ್ಕೆ ಸಹಾಯ ಮಾಡುತ್ತೆ ಅಂತೇಳಿ. ಡಿಟರ್ಮಿನಿಂಗ್ ದ ಸೆಲ್ಲಿಂಗ್ ಪ್ರೈಸ್, ಮಾರಾಟ ಬೆಲೆಯನ್ನು ನಿರ್ಧಾರ ಮಾಡುವಾಗಲೂ ಸಹಿತ ಈ ಪಿ ವಿ ರೇಷಿಯೋ ನಮಗೆ ಸಹಾಯ ಮಾಡ್ತದೆ ಅಂತೇಳಿ. ಹಾಗಾದರೆ ಒಂದು ಉದಾಹರಣೆಯನ್ನು ನೋಡೋದಾದರೆ, ಸೇಲ್ಸ್ rupees 50,000, ವೇರಿಯಬಲ್ ಕಾಸ್ಟ್ rupees 30,000, ಫಿಕ್ಸ್ಡ್ ಕಾಸ್ಟ್ rupees
12,000. Calculate BEP. Contribution is equal to, first we have to calculate the contribution. Without contribution we cannot calculate the PV ratio. So though it is not asked to calculate contribution, it is inevitable to calculate the contribution. So contribution is equal to sales minus variable cost. Sales are 50,000, variable cost rupees 30,000. 50,000 minus 30,000 is equal to 20,000. Now PV ratio is equal to contribution divided by sales into 100. Already we have calculated contribution rupees 20,000 divided by sales 50,000 whole multiplied by rupees 100. The result is 40%. So 40% is the PV ratio. Contribution is 40% of the sales. This is the meaning. ಅಂದರೆ ಪಿ ವಿ ರೇಷೋ ಸೇಲ್ಸು 50,000 ರೂಪಾಯಿ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟು 30,000 ರೂಪಾಯಿ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟು 12,000 ರೂಪಾಯಿ ಕೊಟ್ಟಿದ್ದಾರೆ. ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಕೇಳಿದ್ದಾರೆ. ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಹೇಳಿದ್ರೂ ಸಹಿತ ನಾವು ಮೊದಲಿಗೆ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಲೇಬೇಕು. ಯಾಕಂದರೆ ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಾರ್ಮುಲಾ ಏನು ಅಂತಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಇದೆ. ಹಾಗಾಗಿ ನಾವು ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಲೇಬೇಕು. ಫಸ್ಟು ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಅಲ್ಲಿ ಕೊಟ್ಟಿದ್ರಲ್ಲಿ ಸೇಲ್ಸು 50,000 ಇದೆ, ವೇರಿಯಬಲ್ ಕಾಸ್ಟ್ 30,000 ಇದೆ. ಹಾಗಾದರೆ ಕಾಂಟ್ರಿಬ್ಯೂಷನು 20,000. ಈ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಿದ ನಂತರ ನಾವು ಪಿ ವಿ ರೇಷೋ ಫಾರ್ಮುಲಾ ಅಪ್ಲೈ ಮಾಡಿ ಪಿ ವಿ ರೇಷೋ ಕ್ಯಾಲ್ಕುಲೇಷನ್ ಮಾಡಬೇಕು. ಪಿ ವಿ ರೇಷೋ ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ 20,000 ಇದೆ, ಡಿವೈಡೆಡ್ ಬೈ ಸೇಲ್ಸ್ 50,000 ಇದೆ. 20,000ನ 50,000ದಿಂದ ಭಾಗಾಕಾರ ಮಾಡಬೇಕು, ಬಂದ ಅಮೌಂಟನ್ನು 100ರಿಂದ ಗುಣಾಕಾರ ಮಾಡಬೇಕು. ಆವಾಗ ನಮಗೆ ಬರ್ತಕ್ಕಂಥ ಪಿ ವಿ ರೇಷೋ ಎಷ್ಟು ಅಂತಂದರೆ 40%. ಈ ರೀತಿಯಾಗಿ ಪಿ ವಿ ರೇಷೋನ ಮಾಡ್ಕೋಬೇಕು. ಕಾಂಟ್ರಿಬ್ಯೂಷನ್ ಆಯಿತು, ಪಿ ವಿ ರೇಷೋ ಆಯಿತು. ಈಗ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಬ್ರೇಕ್ ಇವನ್ ಪಾಯಿಂಟ್. ಇದನ್ನು ಸಾಮಾನ್ಯವಾಗಿ ಬಿ ಇ ಪಿ ಅಂತ ಕರೀತಾರೆ, ಅಂದರೆ ಬ್ರೇಕ್ ಇವನ್ ಪಾಯಿಂಟ್ ಅಂತ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಬ್ರೇಕ್ ಇವನ್ ಪಾಯಿಂಟ್. ಬ್ರೇಕ್ ಇವನ್ ಪಾಯಿಂಟ್ ಈಸ್ ದ ಪಾಯಿಂಟ್ ಆಫ್ ನೋ ಪ್ರಾಫಿಟ್ ಆ್ಯಂಡ್ ನೋ ಲಾಸ್. It means at this point of activity the total sales are equal to total costs. It is a volume of sales at which there is neither profit nor a loss. The contribution is just sufficient to recover fixed cost. We can only recover fixed cost at break-even point. No profit can be earned nor business suffers from any loss. No profit, no loss. ಅಂದರೆ ಈ ಬ್ರೇಕ್ ಇವನ್ ಪಾಯಿಂಟ್ ಅಂತಂದರೆ, ಬ್ರೇಕ್ ಅಂತಂದ್ರೆ ಡಿವೈಡ್ ಮಾಡೋದು, ಈವನ್ ಅಂತಂದರೆ ಈಕ್ವಲ್ ಆಗಿ. ಅಂದರೆ ಇದು ಈಕ್ವಲ್ ಆಗಿ ಯಾವುದನ್ನು ಡಿವೈಡ್ ಮಾಡುತ್ತೆ ಅಂತಂದರೆ ಸೇಲ್ಸು ಮತ್ತು ಕಾಸ್ಟನ್ನು ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಅದರ ಅರ್ಥ ಈ ಪಾಯಿಂಟ್ ಆಫ್ ಸೇಲ್ಸ್ನಲ್ಲಿ ನಮಗೆ ಪ್ರಾಫಿಟು ಆಗೋದಿಲ್ಲ, ನಷ್ಟವೂ ಆಗೋದಿಲ್ಲ. ಅದಕ್ಕೆ ಇದನ್ನು ಏನಂತ ಕರೀತಾರಂದರೆ ಎ ಪಾಯಿಂಟ್ ಆಫ್ ನೋ ಪ್ರಾಫಿಟ್ ನೋ ಲಾಸ್. ಒಂದು ನಿರ್ದಿಷ್ಟವಾದಂಥ ಸೇಲ್ಸು, ಆ ಸೇಲ್ಸ್ ಆ ಮಟ್ಟಕ್ಕೆ ನಮ್ಮದು ಸೇಲ್ಸ್ ರೀಚ್ ಆಯ್ತಪ್ಪ ಅಂತಂದ್ರೆ ಆ ಪಾಯಿಂಟ್ನಲ್ಲಿ ನಮಗೆ ಪ್ರಾಫಿಟು ಬರೋದಿಲ್ಲ, ಲಾಸು ಬರೋದಿಲ್ಲ ಅಂತೇಳಿ ಅದರ ಅರ್ಥ. ಟೋಟಲ್ ಕಾಸ್ಟು ಟೋಟಲ್ ಸೇಲ್ಸು ಎರಡೂ ಈಕ್ವಲ್ ಆಗಿರ್ತವೆ. ಇದನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತೇಳಿ, ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಅಪ್ಲೈಯಿಂಗ್ ದ ಫಾಲೋಯಿಂಗ್ ಫಾರ್ಮುಲಾ. ಇದನ್ನು ಎರಡು ರೂಪದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು ನಾವು. ಒಂದು ಯೂನಿಟ್ನಲ್ಲಿ, ಇನ್ನೊಂದು ರುಪೀಸ್ನಲ್ಲಿ. ಯೂನಿಟ್ನಲ್ಲಿ ನಾವು ಬಿ ಪಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಬಿ ಪಿ ಇನ್ ಯೂನಿಟ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್.
ಫಿಕ್ಸ್ಡ್ ಕಾಸ್ಟನ್ನು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಆ ಪರ್ ಯೂನಿಟ್ ಕಾಂಟ್ರಿಬ್ಯೂಷನನ್ನು ಇದರಿಂದ ಫಿಕ್ಸ್ಡ್ ಕಾಸ್ಟನ್ನು ಡಿವೈಡ್ ಮಾಡಬೇಕು. ಒಂದು ವೇಳೆ ನಮಗೆ ರುಪೀಸ್ನಲ್ಲಿ ಬಿ ಇ ಪಿ ಬೇಕಾಗಿತ್ತು ಅಂತಂದರೆ, ಇಫ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬಿ ಇ ಪಿ ಇನ್ ಅಮೌಂಟ್ ಆರ್ ರುಪೀಸ್, ದ ಫಾರ್ಮುಲಾ ಈಸ್ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷೋ. ಅಂದರೆ ರುಪಿನಲ್ಲಿ ನಮಗೆ ಅಥವಾ ಅಮೌಂಟ್ನಲ್ಲಿ ನಮಗೆ ಬಿ ಇ ಪಿ ಕ್ಯಾಲ್ಕುಲೇಷನ್ ಮಾಡಬೇಕಾಗಿತ್ತು ಅಂತಂದರೆ ಫಿಕ್ಸ್ಡ್ ಕಾಸ್ಟನ್ನು ಪಿ ವಿ ರೇಷೋದಿಂದ ಡಿವೈಡ್ ಮಾಡಬೇಕು. ಉದಾಹರಣೆಗೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ ₹20, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ₹10, ಫಿಕ್ಸ್ಡ್ ಕಾಸ್ಟ್ ₹80,000. Now calculate the BEP per unit. ಹಾಗಾದರೆ ಇಲ್ಲಿ ಬಿ ಪಿ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು ಸೇಲ್ಸ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಸೇಲ್ಸ್ ಪ್ರೈಸ್ ಪರ್ ಯೂನಿಟ್ ಈಸ್ ₹20 minus variable cost per unit 10. So contribution per unit is ₹10. Now we can calculate the BEP in units. BEP in units is equal to fixed cost divided by contribution per unit. So fixed cost ₹80,000 divided by contribution per unit ₹10. So 80,000 is to be divided by 10. It will be 8,000 units. So BEP 8,000 units, and it means if the sales are 8,000 units, we earn no profit, no loss. Neither profit is earned nor loss is suffered. Sales are equal to costs at 8,000 units of sales in this example. Let us see the problem on calculation of BEP in rupees or in amount. Sales ₹2 lakh, variable cost ₹1 lakh, fixed cost ₹80,000. Calculate BEP. Here also we have to calculate contribution first. So contribution is equal to sales minus variable cost. Sales are ₹2 lakh minus variable cost 1 lakh. So contribution is ₹1 lakh. After calculating the contribution, again we have to calculate a PV ratio. PV ratio is equal to contribution divided by sales into 100. Already we have calculated contribution, that is ₹1 lakh. Contribution 1 lakh divided by sales 2 lakh rupees whole multiplied by 100. The PV ratio is 50%. Then we shall calculate the BEP in rupees. BEP in rupees is equal to fixed cost divided by PV ratio. Fixed cost ₹80,000 divided by 50 whole multiplied by 100. So BEP in rupees is 1,60,000. It means 1,60,000 rupees is the BEP sales. When sales are ₹1,60,000, no profit, no loss. This point of sales is called as the BEP sales. ಅಂದರೆ ರುಪೀಸ್ನಲ್ಲಿ BEP ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಸೇಲ್ಸು 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟು 1 lakh ರೂಪಾಯಿ ಇದೆ, ಫಿಕ್ಸ್ಡ್ ಕಾಸ್ಟು 80,000 ರೂಪಾಯಿ ಇದೆ. ನಮಗೆ BEP ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. BEP ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೂ ಸಹಿತ ನಾವು ಫಸ್ಟ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಬೇಕು, ಅದಾದ ನಂತರ PV ರೇಷೋ ಮಾಡಬೇಕು, ನಂತರ BEP ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ BEP ಕ್ಯಾಲ್ಕುಲೇಷನ್ ಮಾಡೋಕ್ಕಷ್ಟೇ ಹೇಳಿದ್ದಾರೆ, ಕಾಂಟ್ರಿಬ್ಯೂಷನ್ ಹೇಳಿಲ್ಲ, PV ರೇಷೋ ಇಲ್ಲ. ಇವೆಲ್ಲ ಅಸ್ಯೂಮ್ ಮಾಡ್ಕೋಬೇಕು ನಾವು. ಕಾಂಟ್ರಿಬ್ಯೂಷನ್ನು PV ರೇಷೋ ಇಲ್ದಂಗೆ ನಮ್ಮ ಕಾಂಟ್ರಿಬ್ಯೂಷನ್ ಇಲ್ದಂಗೆ PV ರೇಷೋ ಬರೋದಿಲ್ಲ,
ಪಿ ವಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ದಂಗೆ ಬಿ ಪಿ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಫಸ್ಟ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕಾಂಟ್ರಿಬ್ಯೂಷನ್ಗೆ ನಿಮ್ಗಾಗಲೇ ಗೊತ್ತಿದೆ ಫಾರ್ಮುಲಾ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೇಲ್ಸ್ ಎಷ್ಟಿದೆ? 2 lakh rupees ಇದೆ. ವೇರಿಯಬಲ್ ಕಾಸ್ಟು 1 lakh ಇದೆ. 2 lakhನಲ್ಲಿ 1 lakhನ್ನು ಮೈನಸ್ ಮಾಡ್ಕೋಬೇಕು. 1 ಲಕ್ಷ ರೂಪಾಯಿ ಕಾಂಟ್ರಿಬ್ಯೂಷನ್ ಬರುತ್ತೆ. ನಂತರ ಪಿ ವಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕು. ಪಿ ವಿ ರೇಷಿಯೋ ಫಾರ್ಮುಲಾನು ಸಹಿತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಪಿ ವಿ ರೇಷಿಯೋ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಕಾಂಟ್ರಿಬ್ಯೂಷನ್ನು 1 lakh rupees ಡಿವೈಡೆಡ್ ಬೈ ಸೇಲ್ಸ್ 2 lakh rupees ಹೋಲ್ ಮಲ್ಟಿಪ್ಲೈಡ್ ಬೈ 100 ಈಸ್ ಈಕ್ವಲ್ ಟು 50%. ಅಂದರೆ ಪಿ ವಿ ರೇಷಿಯೋ 50%. ಈಗ ಬಿ ಪಿ ಕ್ಯಾಲ್ಕುಲೇಷನ್ ಮಾಡ್ಬೋದು ನಾವು. ಬಿ ಪಿ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಫಿಕ್ಸ್ಡ್ ಕಾಸ್ಟ್ 80,000 ಇದೆ, ಡಿವೈಡೆಡ್ ಬೈ 50 ಹೋಲ್ ಮಲ್ಟಿಪ್ಲೈಡ್ ಬೈ 100 ಈಸ್ ಈಕ್ವಲ್ ಟು rupees 1,60,000. 1,60,000 ಬಿ ಪಿ. ಅಂದರೆ ಸೇಲ್ಸು 1,60,000 rupees ಬಂದರೆ ಅಥವಾ ಇದ್ದರೆ ಆವಾಗ ನಮಗೆ ಪ್ರಾಫಿಟ್ಟು ಬರೋದಿಲ್ಲ, ಲಾಸು ಬರೋದಿಲ್ಲ ಅಂತೇಳಿ. ಈ ಪಾಯಿಂಟಿಗೆ ಬ್ರೇಕ್ ಇವನ್ ಪಾಯಿಂಟ್ ಅಂತೇಳಿ ಕರೀತಾರೆ. ದ ಲಾಸ್ಟ್ ಆ್ಯಂಡ್ ನಾಟ್ ಲೀಸ್ಟ್ is the margin of safety. Margin of safety is the difference between actual sales and sales at BP or BP sales. This difference or margin of safety would definitely add to the profit of the concern. It helps in measuring the degree of profitability of an organization. Margin of safety is equal to actual sales minus BP sales or profit divided by PV ratio. For example, actual sales rupees 1 lakh and BP sales rupees 80,000. Margin of safety is equal to actual sales minus BP sales. Actual sales rupees 1 lakh minus BP sales 80,000. So 20,000 is the margin of safety. Margin of safety ಅಂತಂದರೆ ಆ್ಯಕ್ಚುಯಲ್ ಸೇಲ್ಸು ಮತ್ತು ಬಿ ಪಿ ಸೇಲ್ಸ್ಗಳ ವ್ಯತ್ಯಾಸ ಏನಿದೆಯಲ್ಲ ಅದಕ್ಕೆ ನಾವು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಷನ್ ಮಾಡುವಾಗ ಆ್ಯಕ್ಚುಯಲ್ ಸೇಲ್ಸ್ನಲ್ಲಿ ಬಿ ಪಿ ಸೇಲ್ಸನ್ನು ಲೆಸ್ ಮಾಡಬೇಕು ಅಥವಾ ಪ್ರಾಫಿಟನ್ನು ಪಿ ವಿ ರೇಷಿಯೋದಿಂದ ಡಿವೈಡ್ ಮಾಡಿದರೆ ಮಾರ್ಜಿನ್ ಆಫ್ ಸೇಫ್ಟಿ ಬರ್ತೈತಿ. ಅಂದರೆ ಇದಕ್ಕೆ ಮಾರ್ಜಿನ್ ಆಫ್ ಸೇಫ್ಟಿ ಯಾಕಂತ ಕರೀತಾರೆ ಅಂತಂದರೆ ಬಿ ಪಿ ಸೇಲ್ಸ್ಗಿಂತ ಎಷ್ಟೇ ಹೆಚ್ಚಿಗೆ ಸೇಲ್ಸ್ ಮಾಡಿದ್ರೂ ಸಹಿತ ಅದು ನಮಗೆ ಪ್ರಾಫಿಟ್ ಆಗ್ತೈತಿ. ದ್ಯಾಟ್ ಆ್ಯಡ್ಸ್ ಟು ದಿ ಪ್ರಾಫಿಟ್ ಆಫ್ ದ ಕನ್ಸರ್ನ್. ದಟ್ ಈಸ್ ವೈ ಮಾರ್ಜಿನ್ ಆಫ್ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ಆ್ಯಕ್ಚುಯಲ್ ಸೇಲ್ಸ್ನಲ್ಲಿ ಬಿ ಪಿ ಸೇಲ್ಸನ್ನು ಮೈನಸ್ ಮಾಡಬೇಕು ಅಥವಾ ಒಂದು ವೇಳೆ ಆ್ಯಕ್ಚುಯಲ್ ಸೇಲ್ಸ್ ಕೊಟ್ಟಿರೋದು ಬಿ ಪ್ರಾಫಿಟ್ ಕೊಟ್ಟಿರ್ತಾರೆ, ಪಿ ವಿ ರೇಷಿಯೋ ಕೊಟ್ಟಿರ್ತಾರೆ, ಮಾರ್ಜಿನ್ ಆಫ್ ಸೇಫ್ಟಿ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಆವಾಗ ಪ್ರಾಫಿಟನ್ನು ಪಿ ವಿ ರೇಷಿಯೋದಿಂದ ಡಿವೈಡ್ ಮಾಡಿದರೆ ಬರ್ತಕ್ಕಂಥದ್ದು ಮಾರ್ಜಿನ್ ಆಫ್ ಸೇಫ್ಟಿ. ಉದಾಹರಣೆಗೆ ಆ್ಯಕ್ಚುಯಲ್ ಸೇಲ್ಸು 1 lakh rupees ಅಂತ ತಿಳ್ಕೊಳ್ರಿ, ಬಿ ಪಿ ಸೇಲ್ಸು 80,000. ನಾವು ಮಾರ್ಜಿನ್ ಆಫ್ ಸೇಫ್ಟಿ ಕ್ಯಾಲ್ಕುಲೇಷನ್ ಮಾಡಬೇಕು. ಮಾರ್ಜಿನ್ ಆಫ್ ಸೇಫ್ಟಿಗೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಫಾರ್ಮುಲಾ ಆ್ಯಕ್ಚುಯಲ್ ಸೇಲ್ಸ್ ಮೈನಸ್ ಬಿ ಪಿ ಸೇಲ್ಸ್. ಹಾಗಾದರೆ ಈ ಕೊಟ್ಟಂಥ ಉದಾಹರಣೆಯಲ್ಲಿ ಆ್ಯಕ್ಚುಯಲ್ ಸೇಲ್ಸು 1 lakh rupees ಇದೆ, ಬಿ ಪಿ ಸೇಲ್ಸು 80,000 ರೂಪಾಯಿ ಇದೆ. ಆ್ಯಕ್ಚುಯಲ್ ಸೇಲ್ಸು 1 lakh rupeesನಲ್ಲಿ ಬಿ ಪಿ ಸೇಲ್ಸು 80,000 ರೂಪಾಯಿ ಕಳೆದ್ರೆ ಬರ್ತಕ್ಕಂಥ 20,000 ರೂಪಾಯಿ ಇದೆಯಲ್ಲ ಅದು ಮಾರ್ಜಿನ್ ಆಫ್ ಸೇಫ್ಟಿ. ಈ ರೀತಿಯಾಗಿ ಮಾರ್ಜಿನ್ ಆಫ್ ಸೇಫ್ಟಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ದಿಸ್ ಈಸ್ ಅಬೌಟ್ ದ marginal costing in a nutshell. So different types of problems are to be studied based on contribution, PV ratio and BP and margin of safety. This is only a bird's eye view. So by applying these formulas
to the given problem, we have to select the formula and to solve the problem. So hope this video will help you to learn marginal costing. Thank you one and all.